ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮನು ಮಂಜು ಯೂಟ್ಯೂಬ್ ಚಾನಲ್. ನಾನಿವತ್ತು ಸೊಪ್ಪಿನ ಸಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇವತ್ತು ಯಾವ ಸೊಪ್ಪಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ಕೆಲವು ಕಡೆ ಇದನ್ನು ತಬಾಕ್ಸಿ ಸೊಪ್ಪು ಅಂತಾರೆ, ಕೆಲವು ಕಡೆ ಸಬ್ಸಿಗೆ ಸೊಪ್ಪು ಅಂತಾರೆ. ನಿಮ್ಮ ಕಡೆ ಯಾವುದು, ನೀವು ಅದನ್ನೇ ಅರ್ಥ ಮಾಡ್ಕೊಳ್ಳಿ. ಆ ಸೊಪ್ಪಿಂದು ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. 1 ಕಪ್ಪಷ್ಟು ತೊಗರಿಬೇಳೆನ ತೊಳೆದು ಅದಕ್ಕೆ ನೀಟಾಗಿ ತೊಳೆದು ಸಣ್ಣಗೆ ಹಚ್ಕೊಂಡಿರುವಂಥ ತಬಾಕ್ಸಿ ಸೊಪ್ಪು, ಮತ್ತು ಅದಕ್ಕೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 3 ವಿಜಿಲ್ ಕೂಗಿಸ್ಕೊತೀನಿ. ಸೊಪ್ಪು ಬೇಗ ಬೇಯುತ್ತೆ, ಬೇಳೆ ಬೇಗ ಬೇಯಲ್ಲ. ಆ ಕಾರಣಕ್ಕೆ ನಾನು 3 ವಿಜಿಲ್ ತೊಗೊತಾ ಇದ್ದೀನಿ. ಮತ್ತು ಇದು ಕೂಗೋ ಅಷ್ಟೊತ್ತಿಗೆ ನಾವು ಮಸಾಲೆಗೆ ಏನೇನು ಬೇಕೋ ಅದನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿಯಲ್ಲಿ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೀನಿ. ಆ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊತೀನಿ. ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದಾದಮೇಲೆ 1 ಸ್ಪೂನ್ ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಜೀರಿಗೆ ಘಮ ಬರೋ ಥರ ಫ್ರೈ ಮಾಡ್ಕೊಳ್ಬೇಕು. ಇದಾದಮೇಲೆ ಇದನ್ನು ತೆಗೆದು ಒಂದು ಪ್ಲೇಟಲ್ಲಿ ಹಾಕ್ಕೊತಾ ಇದ್ದೀನಿ. ಈಗ ಸೊಪ್ಪು ಚೆನ್ನಾಗಿ ಬೆಂದಿದೆ, ಇದು ವಿಜಿಲ್ ಕೂಡ ಕೂಲಾಗಿದೆ. ಈಗ ಓಪನ್ ಮಾಡ್ಕೊತಾ ಇದ್ದೀನಿ. ಓಪನ್ ಮಾಡಿಕೊಂಡು ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಅಂತ. ಇದನ್ನು ಒಂದು ಸ್ಟ್ರೈನರ್ಗೆ ಹಾಕ್ಕೊತಾ ಇದ್ದೀನಿ. ಸೊಪ್ಪು ಮತ್ತು ನೀರು ಸಪ್ರೇಟ್ ಮಾಡ್ಕೊಳ್ಬೇಕು. ನೋಡಿ, ಬೇಳೆ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ಇದು ಸ್ವಲ್ಪ ಕೂಲ್ ಆಗಬೇಕು. ಇಷ್ಟರಲ್ಲಿ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡು ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. 1 ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಳೆದು ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ನಾವೇನು ಹುರಿದಿಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಮತ್ತು ಜೀರಿಗೆ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಖಾರದ ಪುಡಿ 1 ಸ್ಪೂನ್ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ. ನಿಮಗೆ ಖಾರದ ಪುಡಿ ಬೇಡ ಅನ್ನೋರು ಆವಾಗಲೇ ಫ್ರೈ ಮಾಡ್ಕೊಳ್ಬೇಕಾದ್ರೆ ಒಂದು 3 ಇಂದ 4 ಹಸಿಮೆಣ್ಸಿನ್ಕಾಯಿನ ಫ್ರೈ ಮಾಡಿ ಹಾಕ್ಕೊಳ್ಬೋದು. ಅದಾದಮೇಲೆ 2 ಸ್ಪೂನಷ್ಟು ಧನಿಯಾ ಪೌಡರು, ಮತ್ತು ಇದು ನಾವೇನು ಬೇಯಿಸಿಟ್ಕೊಂಡಿರ್ತೀವಲ್ಲ ಈ ಸೊಪ್ಪಲ್ಲಿ ಇರೋವಂಥ ಬೇಳೆ, ಒಂದು 3 ಸ್ಪೂನಷ್ಟು ಬೇಳೆ. ಇದೇ ತುಂಬ ಚೆನ್ನಾಗಿ ಟೇಸ್ಟ್ ಕೊಡೋದು ಸಾಂಬಾರಿಗೆ. ತುಂಬ ಚೆನ್ನಾಗಿರುತ್ತೆ. ಬೇಳೆ ಹಾಕಲೇಬೇಕು ಸೊಪ್ಪಿನ ಸಾರು ಅಂತ ಅಂದಮೇಲೆ. ನಾವೇನು ಬೇಯಿಸಿಟ್ಕೊಂಡಿರ್ತೀವಲ್ಲ ಒಂದು 3 ಸ್ಪೂನಷ್ಟು ಬೇಳೆ ಹಾಕ್ಕೊಂಡು, ಮತ್ತು ಇದಕ್ಕೆ ನಾನು ಸಪ್ರೇಟಾಗಿ ಬೇರೆ ಯಾವುದೇ ಥರ ನೀರು ಸೇರಿಸ್ತಾ ಇಲ್ಲ. ನಾವೇನು ಸ್ಟ್ರೈನರಿಂದ ನೀರು ಮತ್ತು ಸೊಪ್ಪು ಸಪ್ರೇಟ್ ಮಾಡ್ಕೊಂಡಿರ್ತೀವಲ್ಲ ಅದೇ ನೀರನ್ನ ಹಾಕ್ಕೊಳ್ಬೇಕು. ಅದನ್ನೇ ಹಾಕ್ಕೊಂಡು ರುಬ್ಬಿದ್ರೆ ಮಾತ್ರನೇ ಚೆನ್ನಾಗಿರೋದು. ಬೇರೆ ಸಪ್ರೇಟ್ ನೀರು ಹಾಕಿದ್ರೆ ಟೇಸ್ಟ್ ಚೇಂಜ್ ಆಗುತ್ತೆ. ಬೇರೆ ಸೊಪ್ಪುಗಳಲ್ಲಿ ಮಾಡೋ ಸೊಪ್ಪಿನ ಸಾರಿಗಿಂತ ಈ ತಬಾಕ್ಸಿ ಸೊಪ್ಪಲ್ಲಿ ಮಾಡೋವಂಥ ಸೊಪ್ಪಿನ ಸಾರು ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಬೇರೆ ಸೊಪ್ಪಲ್ಲೂ ಮಾಡ್ತಾರೆ, ದಂಟಿನ ಸೊಪ್ಪಲ್ಲಿ ಮತ್ತು ಬೇರೆ ಬೇರೆ ಸೊಪ್ಪಲ್ಲಿ ಮಾಡ್ತಾರೆ. ಬಟ್ ತಬಾಕ್ಸಿ ಸೊಪ್ಪು ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಇವಾಗ ಒಂದು ಬಾಣಲಿ ಇಟ್ಕೊಂಡು ನಾನು ಸಾಂಬಾರಿಗೆ ಸ್ವಲ್ಪ ಒಗ್ಗರಣೆ ಇದರಲ್ಲೇ ತೆಗೆದಾಕ್ತೀನಿ. ಸಾಂಬಾರಿಗೆ ಒಗ್ಗರಣೆ ಬೇಡ ಅನ್ನೋರು ಹಾಕ್ಕೊಳ್ಳೋದು ಅವಶ್ಯಕತೆ ಏನಿಲ್ಲ. ಬೇಕು ಅನ್ನೋರು ಅದರಲ್ಲೇ ಸ್ವಲ್ಪ ಒಗ್ಗರಣೆ ತೆಗೆದು ಹಾಕ್ಕೊಳ್ಬೋದು. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಸೊಪ್ಪಿನ ಸಾರು ಮಾತ್ರ. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಒಂದು ಸರಿ ಟ್ರೈ ಮಾಡಿ. ಇದನ್ನು ಬಾಣಂತಿಯವ್ರಿಗೆ ತುಂಬ ಚೆನ್ನಾಗಿ ಕೊಡ್ತಾರೆ. ನಿಮಗೆ ಸಾಂಬಾರು ತಿನ್ನೋಕ್ಕೆ ಬೇಡ ಅಂದ್ರೂ ಈ ಸೊಪ್ಪನ್ನ ಬೇಯಿಸಿ ಪಲ್ಯ ಮಾಡ್ಕೊಳ್ಬೋದು. ನೋಡಿ, ನಾನು ರುಬ್ಬಿಟ್ಕೊಂಡಿರೋಂಥ 1 ಸ್ಪೂನು ಖಾರ ಕೂಡ ಹಾಕ್ಕೊತೀನಿ ಸೊಪ್ಪು ಒಗ್ಗರಣೆಗೆ. ತುಂಬ ಟೇಸ್ಟಿಯಾಗಿರುತ್ತೆ. ಇದಾದಮೇಲೆ ಸೊಪ್ಪು ಏನು ಬೇಯಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಪೂರ್ತಿಯಾಗಿ ಹಾಕ್ಕೊತೀನಿ. ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೆ ಸ್ವಲ್ಪ ಫ್ರೆಶ್ಶಾಗಿ ತುರಿದಿಟ್ಕೊಂಡಿರೋಂಥ ಕಾಯಿ ತುರಿ ಹಾಕ್ಕೊತೀನಿ. ಬಾಣಂತಿಯರಿಗೆ ಇದನ್ನು ತುಂಬ ಕೊಡ್ತಾರೆ ಬಾಣಂತನ ಟೈಮಲ್ಲಿ. ಯಾಕೆ ಅಂದರೆ ತಬಾಕ್ಸಿ ಸೊಪ್ಪು ತಿನ್ನೋದ್ರಿಂದ ಎದೆ ಹಾಲು ಜಾಸ್ತಿ ಆಗುತ್ತೆ. ಎದೆ ಹಾಲು ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಬಾಣಂತಿಯರಿಗೆ ಕೊಡ್ತಾರೆ. ಮತ್ತು ಇದು ಹೀಟು ಕೂಡ ಅಲ್ವಾ, ಬಾಣಂತಿಯರು ಯಾವಾಗಲೂ ಹೀಟಾಗಿ ಇರಬೇಕು ಅಂತ ಇದನ್ನು ಕೊಡ್ತಾರೆ. ಪಲ್ಯ ಅಂತೂ ಕೊಟ್ಟೇ ಕೊಡ್ತಾರೆ. ಸಾಂಬಾರು ಸ್ವಲ್ಪ ಉಪ್ಪು, ಹುಳಿ, ಖಾರ ಎಲ್ಲ ಕಮ್ಮಿ ಹಾಕಿ ಸಾಂಬಾರು ಕೊಡ್ತಾರೆ. ಸೊಪ್ಪಂತೂ ಕಂಪಲ್ಸರಿ ವಾರಕ್ಕೆ 1 ಸರಿ 2 ಸರಿ ಆದರೂ ಕೊಟ್ಟೇ ಕೊಡ್ತಾರೆ. ಡಾಕ್ಟರ್ ಕೂಡ ಹೇಳ್ತಾರೆ ತಬಾಕ್ಸಿ ಸೊಪ್ಪು, ಮೆಂತ್ಯ ಸೊಪ್ಪೆಲ್ಲ ಚೆನ್ನಾಗಿ ತಿನ್ನಿ, ಎದೆ ಹಾಲು ಹೆಚ್ಚಾಗುತ್ತೆ ಅಂತ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ. ಈ ಸಾಂಬಾರಿಗೆ ಒಂದು ಸ್ವಲ್ಪ ನಿಂಬೆಹಣ್ಣು ಹುಳಿ ಹಾಕ್ಕೊಂಡ್ರೆ ಮಾತ್ರ ಟೇಸ್ಟ್ ಸೂಪರಾಗಿರುತ್ತೆ. ಮುದ್ದೆಗೆ, ಅನ್ನಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.